ಹಲೋ. ಹಾಂ ಸರ್. ಸರ್ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಅದು ನನ್ನ ಮಗು ಯಾಕೋ ಸ್ವಲ್ಪ ಪಾಠ ಮಾಡ್ತಾ ಇತ್ತು ಸರ್. ಅದಕ್ಕೆ ನೀ ಇವತ್ತೊಂದಿನ ರಜಾ ಹಾಕತ್ತಾ ಇದ್ದೀನಿ ಸರ್. ಬಂದ್ಬಿಡ್ತೀನಿ ನಾಳೆ, ಖಂಡಿತ ಬಂದ್ಬಿಡ್ತೀನಿ ಸರ್. ನೀವು ಯೋಚನೆ ಮಾಡಬೇಡಿ ಸರ್ ಪ್ಲೀಸ್. ಇವತ್ತೊಂದಿನ ಸರ್, ಇವತ್ತೊಂದೇ ಒಂದಿನ. ಆ, ಇವತ್ತೊಂದೇ ಒಂದಿನ ರಜಾ ಕೊಟ್ಬಿಡಿ. ಇಲ್ಲ ಸರ್, ಇನ್ಮೇಲೆ ರಜಾ ಎಲ್ಲ ಹಾಕೊಳ್ಳಲ್ಲ ಸರ್. ನನ್ನ ಮಗ ತುಂಬ ಅಳ್ತಿದ್ದೆ ಸರ್. ಅವನಿಗೆ ಸಮಾಧಾನ ಮಾಡಿಬಿಟ್ಟು ಅವನ್ನ ಶಿಷ್ಯವ್ರಿಗೆಲ್ಲ ಬಿಟ್ಬಿಟ್ಟು ಬರಬೇಕಿತ್ತು ಸರ್. ಅದಕ್ಕೆ ನೀ ಅವ್ನು ಅಡ್ಜಸ್ಟ್ ಮಾಡ್ಕೊತಾ ಇಲ್ಲ. ಅವನು ಸ್ವಲ್ಪ ನಮ್ಮದು ಫ್ಯಾಮಿಲಿದೇನೋ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಆಫೀಸಿಗೆ ಬರೋಕ್ಕಾಗಲಿಲ್ಲ, ಕೆಲಸಕ್ಕೆ ಅಂಗಡಿಗೆ. ಇಲ್ಲ, ಬಂದ್ಬಿಡ್ತೀನಿ ನಾಳೆ. ನಾಳೆ ಪಕ್ಕ ಬಂದ್ಬಿಡ್ತೀನಿ. ನನ್ನ ಮಗನಿಗೆ ಎಲ್ಲ ನಾವು ಇರೋಕ್ಕೊಂದು ವ್ಯವಸ್ಥೆ ಮಾಡಬೇಕು ಸರ್. ಹಾಂ, ಇರೋಕ್ಕೊಂದು ವ್ಯವಸ್ಥೆ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಹೌದು ಸರ್, ಸ್ವಲ್ಪ ಸಮಸ್ಯೆ ಆಗೋಗ್ಬಿಟ್ಟೈತೆ. ಹೌದು. ಹ್ಞೂ. ಅದಕ್ಕೆ ಸರ್ ಇವತ್ತು ಬರೋಕ್ಕಾಗಲಿಲ್ಲ. ಅಂಗಡಿ ತಕ್ಕೆ ನೀವು ಬೇಜಾರು ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬಂದಿದ್ದು. ಅಲ್ಲ, ಹೇಳೋಣ ಅಂತ ಈ ದೇವಸ್ಥಾನದಾಗ ಬಂದು ಕುಂತ್ಕೊಂಡೆ. ಅದು ಸರಿ ಸರ್, ಆಯಿತು ಸರ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಪಕ್ಕ ಬರ್ತೀನಿ ಸರ್ ನಾಳೆ. ಅಯ್ಯೋ ಸರ್, ಆಮೇಲೆ ಕೆಲಸದಿಂದ ತೆಗಿಯೋದೆಲ್ಲ ಮಾಡಬೇಡಿ ಸರ್. ನನಗೂ ಕೆಲಸ ತುಂಬನೇ ಮುಖ್ಯ. ನನ್ನ ಮಗುನ ಸಾಕಬೇಕು, ಮನೆ ಸ್ವಲ್ಪ ಪ್ರಾಬ್ಲಮ್ ಸರ್, ಅದನ್ನು ನೋಡ್ಕೋಬೇಕು ಸರ್. ದಯವಿಟ್ಟು ಕೆಲಸನ ತೆಗಿಯೋಕೆ ಹೋಗ್ಬೇಡಿ. ನಾಳೆ ನಿಜವಾಗ್ಲೂ ಬರ್ತೀನಿ ಸರ್ ನಾನು. ಹಾಂ ಸರ್, ನಿಜ ಬರ್ತೀನಿ ಸರ್ ನಾನು. ಖಂಡಿತ ಬರ್ತೀನಿ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಂ ಸರ್. ಹೌದು ಸರ್. ಓಕೆ ಸರ್, ಆಯಿತು ಸರ್. ನಾಳೆ ಬೆಳಿಗ್ಗೆ 8 ಗಂಟೆಗೆ ಬಂದ್ಬಿಡ್ತೀನಿ ಸರ್. ಹಾಂ, ಸರಿ ಸರ್, ಆಯಿತು. ಮಗನೇ, ನೀನು ದಿನ ನೋಡ್ಕೊಳಕ್ ಆಗಲ್ಲ ಕಣಪ್ಪ. ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ವಾ. ಹಾಂ, ನಿನ್ನ ಎಲ್ಲನ ಒಂದು ಹತ್ರ ಬಿಟ್ಟು ಹೋಯ್ತೀನಿ, ಸರಿನಾ? ಅಲ್ಲೇ ಇದ್ಕೊಂಡು ಅಲ್ಲೇ ಆಟ ಆಡ್ಕೊಂಡಿರ್ಬೇಕು ನೀನು. ಸಂಜೆ ಬಂದ್ಬಿಟ್ಟು ಕರ್ಕೊಂಡು ಹೋಯ್ತೀನಿ, ಸರಿನಾ? ಸಿಸ್ಬರ್ದಾಗ ಆಂಟಿ ಐತಲ್ಲ, ಅದೇ ಆಂಟಿಗೆ ನೀ ಹೇಳ್ತೀನಿ ನಾನು. ಅವತ್ತು ನೋಡ್ಕೊಳ್ಳಿ ನನ್ನ ಮಗುನ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಕೋತಾರೆ. ಆಮೇಲಿಂದ ನಾನು ಬಂದ್ಬಿಟ್ಟು ಸಂಜೆ ಹಂಗೆ ಕರ್ಕೊಂಡು ಬರ್ತೀನಿ, ಸರಿನಾ? ಹಾಂ. ಅಪ್ಪ, ಆಂಟಿ ಮನೆ ಚೆನ್ನಾಗಿತ್ತು, ಅಣ್ಣ ಆಟ ಆಡ್ಕೊಂಡಿದ್ದೆ. ಅಯ್ಯೋ ಮಗನೇ, ಅದಕ್ಕಿನ್ನೂ ಚೆನ್ನಾಗಿರೋ ಫ್ರೆಂಡ್ಸ್ ಸಿಗ್ತಾರೆ ನಿನಗೆ. ನೀನು ಯಾಕಪ್ಪ ಯೋಚನೆ ಮಾಡ್ತೀಯಾ? ನೋಡು, ಆ ಆಂಟಿ ಮನೆ ಅದು ಇದು ಎಲ್ಲದೂ ನಮ್ಮ ಸ್ವಂತ ಮನೆನ. ಆಂಟಿ ಮನೆ ತಾನೇ. ನೋಡು, ಹಾಗೆಲ್ಲ ಆಟ ಮಾಡಬಾರ್ದು ಕಂದ. ನೋಡು, ಈಗ ಬೇರೆ ಆಂಟಿ ಮನೆಗೆ ಬಿಡ್ತೀನಿ, ಎಲ್ಲಾದರೂ ನೋಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ನಾಳೆಯಿಂದ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕು ಮಗನೇ. ಅಪ್ಪ, ನಾನು ಕೆಲ್ಸಕ್ಕೆ ಬರ್ತೀನಿ ಅಪ್ಪ, ಪ್ಲೀಸ್ ಅಪ್ಪ. ಮಗನೇ, ಹಾಗೆಲ್ಲ ಕರ್ಕೊಂಡು ಹೋಗಕ್ಕೆ ಆಗಕ್ಕಿಲ್ಲ ಕಣಪ್ಪ. ಹಂಗೆಲ್ಲ ಕರ್ಕೊಂಡು ಹೋಗಕ್ಕಾಯ್ತದ? ನೀನೇ ಹೇಳು. ನೋಡು, ಚೆನ್ನಾಗಿ ನೋಡ್ಕೊಳ್ಳೋ ಆಂಟಿ, ಯಾವ್ದಾನ ಒಂದು ಆಂಟಿ ಇರ್ತದಲ್ಲ, ಅವ್ರ ಮನೆಗೆ ಬಿಡ್ತೀನಿ. ಆರಾಮಾಗಿರು ನೀನು, ಅವಳು ಬೇಡ. ಈಗ ನೋಡು, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಇಡ್ಲಿ ಒಂದು ತಿಂದಿದ್ಯಾ. ನೀನು ನೋಡು, ತಿರ್ಗಿ ಆಟ ಮಾಡ್ತೀಗ. ಹಂಗೆ ತಿನ್ನಲ್ಲ, ಹಿಂಗೆ ತಿನ್ನಲ್ಲ, ಹಿಂಗೆ ಇದ್ಬಿಟ್ರೆ ಕಷ್ಟ ಕಣ್ಮಗ. ಜೀವನ ಮಾಡೋಕ್ಕಾಗಲ್ಲ. ನೋಡು, ಈಗ ನಮಗೆ ನಿನಗೆ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ಒಂದು ಸ್ವಲ್ಪ ದಿನ ಹಂಗೆ ಅಡ್ಜಸ್ಟ್ ಮಾಡ್ಕ. ನನಗೂ ಕೆಲಸ ಎಲ್ಲ ಸೆಟ್ ಆದಮೇಲೆ ಒಂದೊಳ್ಳೆ ಸಂದಕ್ಕಿರ ಮನೆ ಮಾಡ್ತೀನಿ. ಮನೆ ಮಾಡ್ಕೊಂಬಿಟ್ಟು ಆಮೇಲೆ ಇಬ್ಬರೇ ನೀನಿಯ ಹೊಂಟೋಗ್ಬಿಡೋಣ. ಅಪ್ಪ, ಊಟ ತಿನ್ಬೇಕಪ್ಪ, ಇಡ್ಲಿ ಬೇಡಪ್ಪ. ಆಯ್ತು. ಅಡುಗೆ ತಾನೇ. ನೋಡು, ನಾನೇ ಒಂದು ಮನೆ ಮಾಡ್ತೀನಿ. ನೋಡಪ್ಪ, ಕೈಗೆಲ್ಲ ಹೊಸಿ ಸಂಬಳ ಗಿಂಬಳ ಬರೀ ಈ ಹಳ್ಳಿನಾಗೆ ಮನೆಗಳೆಲ್ಲ ಸಂದಕ್ಕಿರಕ್ಕಿಲ್ಲ. ನಮ್ಗೆ ಯಾರು ಕೊಟ್ಟಾರ ಇಲ್ಲಿ ಹಳ್ಳಿನಾಗೆ? ಈ ಹಳ್ಳಿಯ ಬಿಟ್ಬಿಟ್ಟು ಪ್ಯಾಟೆಗೆ ಹೊಂಟೋಗ್ಬಿಡೋಣ. ನಿನ್ನ ಪ್ಯಾಟೆ ಕರ್ಕೊಂಡೋಯ್ತೀನಿ. ಅಲ್ಲಿ ಪ್ಯಾಟೆನಾಗೆ ಸೂಪರಾಗಿರೋವೆಲ್ಲ ಆಟ ಆಡೋವೆಲ್ಲ ಇರ್ತವೆ. ನಿನ್ನ ಕರ್ಕೊಂಡೋಯ್ತೀನಿ, ಒಳ್ಳೊಳ್ಳೆ ಅಡುಗೆ ಮಾಡ್ಕೊಡ್ತೀನಿ, ಸ್ಕೂಲಿಗೆ ಕಳಿಸ್ತೀನಿ. ನಿನ್ನ ಒಳ್ಳೆ ಕಾನ್ವೆಂಟ್ ಇರ್ತದೆ, ಇಂಗ್ಲೀಷಾಗೆಲ್ಲ ಹೇಳ್ಕೊಡ್ತಾರೆ, ಅಂತ ಕಾನ್ವೆಂಟ್ಗೆ ಹಾಕ್ತೀನಿ, ಎಲ್ಲ ಮಾಡ್ತೀನಿ. ಸೂಪರಾಗಿರ್ತದೆ ನಿನ್ನ ಲೈಫು. ನೋಡು, ಇವಾಗ ಹಂಗೆಲ್ಲ ಇರಬೇಕು ಅಂದರೆ ಇನ್ನೊಂದು 2 ತಿಂಗಳು ಕಣ್ಮಗ, ಇನ್ನೊಂದು 2 ತಿಂಗಳು ನೀನು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು 2 ತಿಂಗಳು ನೀನು ಅಡ್ಜಸ್ಟ್ ಮಾಡ್ಕೊಬಿಟ್ರೆ ನೋಡಪ್ಪ, ಎಲ್ಲನೂ ಸರೋಯ್ತದೆ. ಆಮೇಕಿಂದ ಎಲ್ಲರೂ ಖುಷಿಯಾಗಿ ನಾನು ನೀನು ಎಲ್ಲರೂ ಖುಷಿಯಾಗಿರ್ಬೋದು, ಸರಿನಾ? ನೋಡು, ಈಗ ನನ್ನ ಮಾತು ಕೇಳ್ತೀಯೋ ಕೇಳೋಕ್ಕಿಲ್ವೋ ನೀನು? ಗುಡ್ ಬೈ ಅಲ್ವಾ ನೀನು? ಸರಿಯಪ್ಪ. ವೆರಿ ಗುಡ್ ಬಾಯ್. ಇವಾಗ ಶಿಶ್ವರ್ಧ ಆಂಟಿ ಐತಲ್ಲ, ಶಿಶ್ವರ್ಧ ಆಂಟಿ ಹತ್ರ ನಾನು ಮಾತಾಡ್ತೀನಿ. ಶಿಶ್ವರ್ಧ ಆಂಟಿ ಹತ್ರ ಕರ್ಕೊಂಡು ಹೋಯ್ತೀನಿ, ಸರಿನಾ? ನಮ್ ಬುಟ್ಟುನ ಶಿಶ್ವರ್ಧ ಆಂಟಿ ಹತ್ರ ಯಾಕೆ ಕರ್ಕೊಂಡು ಹೋಯ್ತೀರಾ? ನಾನಿಲ್ವಾ? ನಾನ್ ನೋಡ್ಕತೀನಿ. ಯೋನಕಂದ ಹೆಂಗಿದೀಗ ನೋಡು, ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕೊಂಡಿದ್ರೆ ಪಿಚ್ಚಿ ಇಲ್ಲ, ಆಟ ಆಡ್ಕೊಂಡು ಹೆಂಗಿದೀಗ ನೋಡು. ಏನು ನಮ್ಮ ಮನೆಗೆ ಇರಕ್ಕಿಲ್ವಾ ನೀನು? ಅಣ್ಣನ ಜೊತೆ ಆಟ. ಆಟ ಆಡಿವಂತೆ. ಅಣ್ಣಯ್ಯನು ನಿನ್ನೆ ಕೇಳ್ತಾ ಇದ್ದ, ಎಲ್ಲೋದ ನನ್ನ ತಮ್ಮ, ಎಲ್ಲೋದ ಅಂತ ಹೇಳ್ಬಿಟ್ಟು. ಎಲ್ಲೋದ, ಎಲ್ಲಿ ಕಾಣ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು. ಆಂಟಿ, ನಾನು ಬರ್ತೀನಿ ಆಂಟಿ, ನನ್ನ ಕರ್ಕೊಂಡೋಗಿ. ಅಯ್ಯೋ, ನೀನ್ ಕರ್ಕೊಂಡು ಹೋಗಿ ಅಂತ ನೀ ಕಣ ಮಗ ಬಂದಿದ್ ನಾನು. ನೀನ್ ಕರ್ಕೊಂಡು ಹೋಗಿ ನಂಗೆ ಇಲ್ಲೇ ಬಿಟ್ಟು ಹೋಗಕ್ಕಾಯ್ತದ? ನನ್ನ ಮುದ್ದಿನ ಅದು ಮುದ್ದಿನ ಮಗ ಇದ್ದಂಗೆ ನೀ. ನೋಡು, ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿದ್ದಂಗೆ ಇರ್ತೀನಪ್ಪ ನಿನ್ನ. ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅಂತಾರೆ ನೀ. ಎಲ್ಲೆಲ್ಲಿ ಹುಡುಕದ್ ನಿನ್ನ? ಯೋಸ್ ಕಡೆ ಹುಡುಕದೆ ಗೊತ್ತೇ ನಿನ್ನ? ಎಲ್ಲಿ ಹುಡುಕಿದ್ರು ನೀನಿಲ್ಲ. ಅಪ್ಪ ಇಲ್ಲಿ ಕರ್ಕೊಂಡು ಬಂದಿತ್ತು, ಅಪ್ಪನ ಇಲ್ಲಿಗೆ ಬಿಟ್ಟಿದ್ದು. ಹೌದಾ? ನಾನು ಕರ್ಕೊಂಡು ಹೋಗ್ತೀನಿ. ಅಣ್ಣ ನಿನ್ಗೋಸ್ಕರ ಕಾಯ್ತಾವನೆ ಮನೆನಾಗೆ. ಕರ್ಕೊಂಡೋಗಿ ಅಲ್ಲಿ ನೀನು ಅವನು ಸಂದ ಆಟ ಆಡಿವ್ರಂತೆ. ಇದು ಯಾಕೆ ಅಂತಮ್ಮ ಮಗಿಗೆ ಸುಮ್ಕೆ ಅನಿಯ ಸುಳ್ಳು ಹೇಳ್ಕೊಡ್ತಾ ಇದ್ದೀಗ ನೀನು? ನಾವೆಲ್ಲಿ ನಿಮ್ಮ ಮನೆಗೆ ಬರ್ತೀವಿ? ನಾವೇನು ನಿಮ್ಮ ಮನೆಗೆ ಬರೋಕ್ಕಿಲ್ಲ ತಾನೆ. ಈಗ ಸುಮ್ಕೆ ಅನಿಯ ಮಗಿಗೆಲ್ಲ ಆಸೆ ಪಾಸೆ ಇಕ್ಕದೆಲ್ಲ ಬಿಟ್ಬಿಡು. ನಾನು ಸಿಸ್ವರ್ ಮೇಡಮ್ ಅಂತ ಹೊಸಿ ಮಾತಾಡ್ತೀನಿ, ಅವ್ರು ನೋಡ್ಕೋತಾರೆ ಸಂಜೆ ಗಂಟ ಮಗನ. ಅವ್ರಿಗೆ ಏನಿಯ ಕಾಸು ಕೊಟ್ಟರೆ ನೋಡ್ಕೋತಾರೆ ಬಿಡು. ನನ್ನ ಮಗ ಹೊಸಿ ದೊಡ್ಡನಾಗ ಗಂಟನೂ ಏನೋ ಒಂದು ನನ್ನ ಕಷ್ಟ ಪಡಲೇಬೇಕಲ್ಲ. ನನ್ನ ಕಷ್ಟ ನಾನು ಪಡ್ತೀನಿ. ನೀನೇನು ಇದ್ರದಾಗೆ ಮುದ್ದಿದಾಗೆಲ್ಲ ಇದು ಮಾಡ್ಕೊಂಡು ನನ್ನ ಮಗನು ಸುಮ್ಮನೆ ಅವ್ನಿಗೆ ಏನೇನೋ ಹೇಳ್ಕೊಂಡು ಬರಬೇಡ. ನನ್ನ ಮಗನ ನಾನು ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ನೋಡಿ,
ನೀವು ಯಾಕೆ ಬೇಜಾರು ಮಾಡ್ಕೊತೀರಾ? ಹೌದು, ನಿಮ್ಮ ಹೆಂಡತಿ ಹಂಗೆ ನಿಮ್ಮ ಅತ್ತೆ ಬಂದು ಜೋರಾಗಿ ಮಾತಾಡಿದಾಗ ನನಗೂ ಒಸಿ ಶಾನೆ ಬೇಜಾರಾಗೋಗ್ಬಿಡ್ತು. ನಂಗಂತೂ ಏನಪ್ಪ ಇಷ್ಟು ಒಳ್ಳೆತನವಾಗಿದ್ರೂ ಜನ ಹಿಂಗೆಲ್ಲ ಮಾತಾಡ್ತಾರಲ್ಲ ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ಶಾನೆ ದುಃಖ ಹೋಗ್ಬಿಡ್ತು. ಆ ಟೆನ್ಷನಾಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗಲಿಲ್ಲ. ಇರಲೇಕ ನಾನು ಏನು ಮಾಡ್ತಿದ್ದೀನಿ, ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ ಅದೇನು ನನಗಂತೂ ಗೊತ್ತಾಗ್ಲೇನೇ ಇಲ್ಲ. ಅದಕ್ಕೆ ನಾನೇನೇ ಹೆಂಗೆ ಸಿಕ್ಕರೆ ಹಂಗೇನೇ ಮಾತಾಡ್ಬಿಟ್ಟೆ. ನನಗಿವಾಗ ನನ್ನ ತೆಪ್ಪಿಂದ ಅರಿವಾಯ್ತು. ನಾನು ಎಷ್ಟು ತೆಪ್ಪು ಮಾಡಿಬಿಟ್ಟೆ, ನಾನು ಎಂಥ ತೆಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ನನಗೇನೇ ಅರಿವಾಯ್ತು. ನೋಡಿ, ನನಗೆ ಗೊತ್ತಾಯ್ತೈತೆ ನಾನು ಮಾಡಿದ ತೆಪ್ಪು. ಇದ್ದಕ್ಕಿದ್ದಂಗೆ ನಿಮ್ಮನ್ನ ಮನೆ ಬಿಟ್ಟು ಕಳ್ಸಿದ್ದು ನಂದೇನೇನಿಯ ತೆಪ್ಪು. ಛೇ, ನಾನು ಇಂಥ ಕೆಲಸ ಮಾಡಬಾರ್ದಾಗಿತ್ತು ಅಂತ ಇವಾಗ ಅನ್ನಿಸ್ತೈತೆ. ಎಳೆ ಮಗ ನಾನು ನಿಮ್ಮನ್ನ ಈಚೆ ಕಡೆ ಕಳಿಸ್ಬಿಟ್ನಲ್ಲ ಅಂತ ನನಗೂ ಸ್ಯಾನೆ ಬೇಜಾರಾಯ್ತೈತೆ. ಆದ್ರೂ ಶಾಂತಮ್ಮ ಯಾರೋ ಊರವ್ರ ಮಾತು ಕೇಳ್ಬಿಟ್ಟು ಇವತ್ತು ನಮ್ಮ ಈಚೆ ಕಡೆ ಕಳ್ಸಿದೀಗ ಅಂದ್ರೆ ನಾಳೆ ಇನ್ನೊಂದ್ಕಿಂತ ಇನ್ನೊಬ್ರು ಮಾತು ಕೇಳ್ಬಿಟ್ಟು ನೀನು ಈಚೆ ಕಡೆ ಕಳ್ಸಲ್ಲ ಅಂತ ಏನು ಗ್ಯಾರಂಟಿ? ನೋಡು, ಪದೇ ಪದೇ ನಿಮ್ಮ ಮನೆಗೆ ಬರೋದು, ನಿಮ್ಮ ಮನೆಯಿಂದ ಈಚೆ ಕಡೆಗೆ ಬರೋದು, 4 ಜನ 4 ಮಾತಾಡ್ಕೊಳ್ಳೋದು, ಅದೆಲ್ಲ ನನಗೂ ಇಷ್ಟ ಇಲ್ಲ. ನೋಡು, ನೀನು ಪಾಡಿಗೆ ನೀನು ಇರು, ನನ್ನ ಪಾಡಿಗೆ ನಾನು ಇರ್ತೀನಿ. ನನ್ನ ಮಗುನ ಜೀವನನ ನಾನು ಹೆಂಗೋ ನೋಡ್ಕೊತೀನಿ. ಯಾರನ್ನ ಒಬ್ರಿಗೆ ಹೇಳಿದ್ರೆ ನೋಡ್ಕೊಳಕ್ಕಿಲ್ಲ ಅಂತಾರ, ನನ್ನ ಮಗುನ ನೋಡ್ಕೊಂಡೇ ನೋಡ್ಕೋತಾರೆ. ಇದ್ರ ಮೇಲೆ ಸುಮ್ಮನೆ ನಿನಗೂ ಸಮಸ್ಯೆ ಬೇಡ, ನನಗೂ ಸಮಸ್ಯೆ ಬೇಡ. ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು, ನನ್ನ ಪಾಡಿಗೆ ನಾನಿದ್ರೆ ನೀನೇ ಒಳ್ಳೇದು. ಏನೋ ಇಬ್ರು ಒಳ್ಳೆತನವಾಗಿದ್ವಿ, ಇಬ್ರಿಗೂ ಅನುಕೂಲ ಆಯ್ತಿತ್ತು. ನಿನಗೂ ಕಷ್ಟ ಇತ್ತು, ನಾನು ಒಸಿ ಸಹಾಯ ಮಾಡಿದೆ. ನನಗೂ ಮಗ ನೋಡ್ಕೋಬೇಕಿತ್ತು, ನೀನು ನೋಡ್ಕೊಂಡೆ. ಒಬ್ರಿಗೊಬ್ರಿಗೆ ಸಹಾಯ ಆಗುತ್ತೋ ಅಂತ ಇದ್ವಿ ಅಷ್ಟೇ. ಈಗ ನೀವೆಲ್ಲ ಜನದ ಬಗ್ಗೆ ತಲೆ ಕೆಡಿಸ್ಕೊಂಡು ಹಿಂಗೆಲ್ಲ ಮಾಡಿದ್ಯಾ ಅಂತಂದಮೇಲೆ ನನಗೆ ಯಾಕೋ ನಿಮ್ಮ ಮನೆಗೆ ಬರೋಕೆ ಒಂಥರ ಕಸಿವಿಸಿ ಆಯ್ತಾಯ್ತು ನನಗೇನೆ. ನೋಡಿ, ಜನ ಇನ್ಮೇಲೆ 1000 ಅಲ್ಲ 1,00,000 ಮಾತಾಡಲಿ ಜನ, ನಾನು ಇನ್ಮೇಲೆ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ದೇವ್ರಣೆಗೂ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಗೇನೇ ಮಾತು ಕೊಡ್ತಾ ಇವ್ನಿ ನಾನಂತಂದ್ರೆ. ಇನ್ನೊಂದ್ಕಿಂತ ಜನರು ಮಾತು ಕೇಳ್ಬಿಟ್ಟು ನಾನೇನಾರ ಶಾನೆ ಓವರಾಗಿ ಮಾತಾಡಿದೆ ಅಂತಂದರೆ ನೀವು ಆಮೇಕಿಂದ ಬೇಕಾದ್ರೆ ನೀವು ಏನು ಬೇಕೋ ಅದನ್ನು ಮಾತಾಡಿ. ನಾನು ನಿಜವಾಗೂ ಅಂತ ಕೆಲಸ ಇನ್ನು ಮಾಡೋದಿಲ್ಲ, ಇನ್ಮೇಲೆ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ತಲೆ ಕೆಟ್ಟೋಗ್ಬಿಟ್ಟು ಇಂಥ ಕೆಲಸ ಮಾಡಿಬಿಟ್ಟೆ ನಾನಂತೂ. ನಾನು ಯಾಕನ ಅಂತ ಕೆಲಸನ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ. ನೋಡಿ, ಈಗ ಬನ್ನಿ, ಇನ್ನೊಂದ್ಸಲ ಯಾರು ಹೇಳಿದ್ರು ನಾನಂತೂ ಇಂಥ ಕೆಲಸ ನಾನು ಮಾಡೋದಿಲ್ಲ. ಯಾವತ್ತೂ ನಿಮ್ಮನ್ನ ನಿಮ್ಮ ಮಗುನ ನಾನು ಮನೆಯಿಂದ ಈಚೆ ಕಡೆ ಕಂತೂ ಕಳ್ಸೋದೇ ಇಲ್ಲ. ಮತ್ತೆ ಇಂಥ ಎಲ್ಲ ಕೆಲಸ ಮಾಡೋದಿಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಇಂಥ ಕೆಲಸ ಮಾಡೋದಿಲ್ಲ. ಬನ್ನಿ ಮನೆಗೆ ಹೋಗೋಣ. ನೋಡಿ, ನಿಮ್ಮ ಮಗ ಎಷ್ಟು ಹಚ್ಕೊಬಿಟ್ಟವ್ ನನ್ನ ಅಂತ ಹೇಳ್ಬಿಟ್ಟು ನಾನು ಅಷ್ಟು ನಿಮ್ಮ ಮಗುನ ತುಂಬ ಹಚ್ಕೊಂಡಿದ್ದೀನಿ. ನನಗಂತೂ ನಿಮ್ಮ ಮಗುನ ಬಿಟ್ಟಿರೋಕ್ಕೇನೆ ಒಂಥರ ಮನ್ಸಿಗೆ ಬೇಜಾರಾಯ್ತದೆ. ನಿಮ್ಮ ಮಗುನ ಬಿಟ್ಟಿರೋಕ್ಕೂ ನನ್ನ ಮಗನು ತುಂಬ ಹಚ್ಕೊಬಿಟ್ಟವ್. ನಿಮ್ಮ ಮಗುನ ಆಟ ಆಡೋಕ್ಕೆ ದಿನ ಕೇಳ್ತಾನೆ. ಅಮ್ಮ ನೆನ್ನೆಯಿಂದ ಅದೇ ಎಲ್ಲೋದ ಅಂತೇಳಿ. ಅದಕ್ಕೆ ಬನ್ನಿ, 4 ಜನ 4 ಮಾತಾಡಲಿ. ಅವ್ರ ಮುಂದೆ ನೀನೇ ಕರ್ಕೊಂಡೋಗ್ತೀನಿ. ಯಾವಳು ಏನು ಮಾತಾಡ್ತಾಳೋ ಮಾತಾಡ್ಕೊಳ್ಳಿ, ನನಗೇನು ಬೇಜಾರಾಗಲ್ಲ. ಬನ್ನಿ ಹೋಗೋಣ. ಅಪ್ಪ ಪ್ಲೀಸ್ ಬಾಪ. ಅಲ್ಲ, ಸರಿ ಆಯಿತು. ನನ್ನ ಮಗನಿಗೋಸ್ಕರ ಆದ್ರೂ ನಾನು ಬರ್ತೀನಿ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಇವತ್ತು ನಾನು. ಆದರೆ ಏನು ಮಾಡೋದು, ನನ್ನ ಮಗನ ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗೋದೇನೇನಿಯ ನಾನು ಇದು ಮಾಡ್ಕೊಂಬಿಟ್ಟೆ. ನಾಳೆಯಿಂದ ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಸದ್ಯ ನನಗೆ ಏನು ಮಾಡಬೇಕು ಅಂತ ದಿಕ್ಕೆ ತೋರಿಸ್ದಂಗೆ ಆಗ್ಬಿಟ್ಟಿತ್ತು. ಸದ್ಯ ನೀನು ಬಂದು ಕರೆದಲ್ಲ, ಒಳ್ಳೆ ಕೆಲಸನೇ ಆಯಿತು. ನೋಡಿ ಶಾಂತಮ್ಮ, ಜನ 4 ಮಾತಾಡ್ಕೊಳ್ಳಿ, ನಾವು ಕರೆಕ್ಟಾಗಿದ್ದೀವ ಅಷ್ಟೇ ಏನಿಯ ಸಾಕು. ಸರಿ, ನಡಿ ಬರ್ತೀನಿ. ಎಲ್ಲೋಗಿದ್ದೆ ನೀನು? ನೀನು ಹುಡುಕಿ ಸಾಕಾಯ್ತು. ನೀನು ಎಲ್ಲ ಕಡೆ ಮನೆಗೆಲ್ಲ ಹುಡುಕ್ದೆ. ಅಮ್ಮ ಹೇಳ್ತು ನೀನು ಊರಿಗೆ ಹೋಗಿದ್ಯಾ ಬತ್ತೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನೇನಿಯ ಸುಮ್ಕೆ ಇದ್ದೆ. ಆಟ ಆಡಕ್ಕೆ ಯಾರು ಇಲ್ವಲ್ಲ ನನ್ನ ಜೊತೆ ಅಂತ ಬೇಜಾರಾಗ್ತಾ ಇತ್ತು ನನಗಂತೂ. ಯಪ್ಪ, ಇವಾಗಾದ್ರೂ ನೀನು ಬಂದಲ್ಲ, ಭಾಳ ಖುಷಿ ಆಯ್ತಾಯ್ತು ನಂಗಂತೂ. ಬಾಬಾ, ಕಣ್ಣ ಮುಚ್ಚಲೆ ಆಟ ಎಲ್ಲ ಆಟನ ಆಡಿಸ್ತೀನಿ ನಾನು ನಿನಗೆ. ಸೂಪರ್ ಆಗಿರ ಹೊಸ ಫ್ರೆಂಡ್ಗಳೆಲ್ಲ ಮಾಡ್ಕೊಂಡಿದ್ದೀನಿ. ನಿನಗೂ ಹೊಸ ಫ್ರೆಂಡ್ಗಳೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಬಾಬಾ ಹೋಗೋಣ ಬಾ. ಅಯ್ಯ, ಹೊಸ ಫ್ರೆಂಡ್ಗಳ? ನನಗೂ ಪರಿಚಯ ಮಾಡಿಸ್ಕೊಡೋಣ. ಬಾಬಾ ಹೋಗೋಣ ಬಾ. ನಾನು ನಿಂಗೆ ಎಲ್ಲ ಫ್ರೆಂಡ್ಸ್ ಇದು ಮಾಡ್ಕೊಡ್ತೀನಿ ಪರಿಚಯ. ಬಾ, ನಾನು ಅಲ್ಲಿ ಹೊಸ್ದಾಗಿ ಬಂದವರಲ್ಲ, ನಾನು ಹೇಳ್ದೆ ನನಗೊಬ್ಬ ಪುಟಾಣಿ ಫ್ರೆಂಡ್ ಅವನೇ ಕರ್ಕೊಂಬಿಟ್ಟು ಬರ್ತೀನಿ ಅಂತ. ಸರಿ ಕರ್ಕೊಂಬಿಟ್ಟು ಬಾ ಅಂತ ಹೇಳಿದ್ರು. ಅದಕ್ಕೆ ನಿನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನೇನಿಯ ಬಂದೆ. ಬಾಬಾ ಹೋಗೋಣ ಬಾ. ನಾನು ನೀನು ಚೆನ್ನಾಗಿ ಆಟ ಆಡ್ಕೊಂಡು ಬರೋಣ. ಮಕ್ಳ ಜೊತೆ ಇದ್ರೆ ನೀನು ಸಂದ. ನೋಡು, ನನ್ನ ಜೊತೆ ಅಷ್ಟೊತ್ತಿದ್ರು ಎಷ್ಟು ಬೇಜಾರು ಮಾಡ್ಕೊಂಡು ಸಪ್ಪು ಕುಂತಿದ್ದ. ಇವಾಗ ಇವನ ಜೊತೆ ಸೇರ್ಕೊಂಡಿದ ತಕ್ಷಣ ಏನು ಕುಣಿತಾವ್ನಿ. ಅದಕ್ಕೆ ಮಕ್ಳ ಜೊತೆ ಇದ್ರೆ ನೀನು ಸಂದ. ನಮ್ಮ ಜೊತೆ ಏನು ಆಟ ಆಡ್ತಾರೆ ಅವ್ರು ತಾನೇ, ಅವ್ರಿಗೂ ಬೇಜಾರಾಯ್ತದೆ. ನನಗಂತೂ ಈಗ ಹೊಸಿ ಸಮಾಧಾನ ಆಯಿತು ಹೆಂಗೋನು. ನನ್ನ ಮಗನೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆಟ ಆಡ್ಕೊಂಡವನಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕು. ಹೆಂಗೋ ಕೆಲಸ ಸಿಕ್ಕೈತೆ. ಕೆಲಸ ಬಿಟ್ಬಿಟ್ರೆ ಮತ್ತೆ ಕೆಲಸನೂ ಹಾಳಾಗಿ ಹೋಗ್ಬಿಡ್ತದೆ. ಸುಮ್ಮನೆ ಯಾಕೆ ಬೇಕು? ಹೆಂಗನ ಮಾಡಿ ಇವತ್ತೇ ನೀವು ಹೋಗ್ಬಿಡ್ಬೇಕು. ಇಲ್ಲಾಂದರೆ ಸರ್ ಬೇಜಾರು ಮಾಡ್ಕೊಂಡು ಕೆಲಸದಿಂದನೂ ತೆಗೆದುಬಿಡ್ತಾರೆ ನನ್ನ. ಆಮೇಕಿಂದ ಇನ್ನೊಂದು ಕೆಲಸ ಹುಡುಕೊಳ್ಳೋಕೆ ಎಷ್ಟು ಕಷ್ಟ ಹೇಳಿ. ಈಗಿನ ಕಾಲದಾಗೆ ಕೆಲಸಗಳೇನೇನಿಯ ಕಡಿಮೆ ಆಗೋಗ್ಬಿಟ್ಟವೆ. ಫಸ್ಟು ಹೋಗೋಣ ಇರು. ಹುಷಾರು ಕಣ್ರಪ್ಪ, ಸಂಜೆ ಆಗೋಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ಬೇಕು. ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಕುಂತ್ಕೋಬೇಡಿ. ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳೋಕ್ಕಿಲ್ಲ. ಇವ್ ನೋಡು, ಎಲ್ಗಂದ್ರಲ್ಲಿಗೆ ಕರ್ಕೊಂಡು ಹೋಗೋದು ಇವನು. ನನಗೆ ಏನು ನೋಡಿದ್ರೆ ಸಂತೋಷ ಆಯ್ತದ ಇಲ್ವಾ ಗೊತ್ತಿಲ್ಲ ಶಾಂತಮ್ಮ. ನನ್ನ ಮಗ ಖುಷಿಯಾಗಿರೋದು ನೋಡ್ರೆ ನನಗೆ ಏನೋ ಒಂಥರ ಖುಷಿ ಆಗ್ತೈತೆ. ಅವ್ನ ಖುಷಿಗೋಸ್ಕರ ಏನು ಬೇಕಾದರೂ ಮಾಡಿಬಿಡೋಣ ಅಂತ ಅನ್ನಿಸ್ತದೆ ನನಗಂತೂ. ಬಿಡತ್ತೆ, ಇಷ್ಟೊತ್ತು ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗಂತೂ. ಆ ಶಿಶ್ವರದ ಮೇಡಮ್ ಅಂತ ಹೋಗಿ ಕೇಳೋಣ
ಆಶೀಶ್ವರದ ಮೇಡಮ್ ಅಂತಾಗ ಮಾತಾಡೋಣ. ಆಶೀಶ್ವರದ ಮೇಡಮ್ ಏನಾರ ಹ್ಞೂ ಅಂತ ಏನಾರ ಇದು ಮಾಡ್ಬಿಟ್ಟು ಏನಾರ ಮಾಡ್ತಾಳೇನೋ ನೋಡೋಣ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡ್ಬೋದು ಏನು ಬಿಡ್ಬೋದು ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಹೆಂಗೋ ಸದ್ಯ ನೀನು ನಮ್ಮನ್ನ ಕರ್ಕೊಂಬಿಟ್ಟು ಬಂದಿದ್ದು ಅದೇನೋ ಅಂತಾರಲ್ಲ, ಜೀವ ಹೋಗಿರೋದಕ್ಕೆ ನೀರು ಹಾಕ್ದಂಗೆ ಒಂದೊಂದು ನೀರು ಬಿದ್ದಂಗೆ ಆಯಿತು. ಅಪ್ಪ ಸದ್ಯ ನಾನು ಕೆಲಸಕ್ಕೆ ಹೋಗಬೇಕು. ಕೆಲ್ಸಕ್ಕೆ ಹೋಗ್ಬಿಟ್ಟು ನಾನೇ ಬರ್ತೀನಿ. ರಜೆ ಕೇಳಿದ್ದೆ ನಮ್ಮ ಸರ್ನ. ಆದರೆ ಇವತ್ತು ರಜೆನೇ ಹಾಕೋದು ಬೇಡ ಅಂತ ಅನ್ನಿಸ್ತೈತೆ. ಇವತ್ತೆಲ್ಲ ಕಸ್ಟಮರ್ಸ್ಗಳೆಲ್ಲ ಶಾನೆ ಜನ ಇರ್ತಾರೆ. ಹೋಗ್ಬೇಕು ನಾನು. ನನ್ನ ಮಗುನ ನೋಡ್ಕೊತೀಯಲ್ವ ನೀನು? ನಾನು ಹೊರಡ್ತೀನಿ. ಇನ್ನು ಮ್ಯಾಲೆ ಯಾವ ಚಿಂತೆನೂ ಮಾಡಬೇಡಿ. ನಾನು ಯಾವತ್ತೂ ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ಅಂತ ಹೇಳೋದಿಲ್ಲ. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನವೇ ಈ ಮನೆಯಾಗೆ ಖುಷಿಯಾಗೇನೇ ಇರಿ, ಸರಿನಾ? ನೋಡಿ, ಮೊದಲು ದುಡಿಮೆನೇ ಮುಖ್ಯ. ನಾನು ಇವಾಗ ದುಡಿಯೋಕ್ಕೆ ಅಂತ ಹೋಯ್ತಿಲ್ವಾ? ನಾನು ಇವಾಗ ಎಗ್ ರೈಸ್ ಅಂಗಡಿಗೆ ಅಲ್ಲಿ ಇಲ್ಲಿ ಅಂತ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತಾ ಇಲ್ವಾ? ನಾನು ಏನೇನೇನೋ ಮಾಡ್ತಾ ಇದ್ದೀನಿ ನಾನು. ಅಂಥದ್ರಾಗೆ ನೀವು ಗಂಡಸರಾಗಿ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಸಂದಕ್ಕಿರಕ್ಕಿಲ್ಲ. ಹೋಗಿ. ಇವತ್ತು ನಾನು ಯಾಕೆ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ನನ್ನ ಮನೆಯಾಗ ನಿಮ್ಮ ಮಗುನ ಎಲ್ಲನೂ ನೋಡ್ಕೊತೀನಿ. ನಿಮ್ಮ ಮನೆ ಬಗ್ಗೆ ಚಿಂತೆ ಬಿಟ್ಬಿಟ್ಟು ಹೋಗಿ. ತುಂಬ 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 ಥ್ಯಾಂಕ್ಸ್. ಯಪ್ಪ, ಅರ್ಧ ತಲೆನೋವು ತಲೆಗೆ ಬಂದಿರೋ ಅರ್ಧ ತಲೆನೋವು ಕಮ್ಮಿ ಆದಂಗೆ ಆಯಿತು ಶಾಂತಮ್ಮ. ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿರಲಿಲ್ಲ. ಈಗಂತೂ ಅರ್ಧ ತಲೆನೋವು ಕಮ್ಮಿ ಆಯಿತು. ಯಪ್ಪ ದೇವ್ರೆ, ನನ್ನ ಮಗು ನೋಡ್ಕೊಳ್ಳೋದೇ ನಿನಗೆ ದೊಡ್ಡ ಸಮಸ್ಯೆ. ನಂಗಂತೂ ಅವ್ನು ಹೇಳಿದ ಮಾತು ಕೇಳಲ್ಲ, ಹೇಳ್ದಂಗಿರಲ್ಲ. ಯಪ್ಪ, ತಲೆ ಕೆಡಿಸ್ಬಿಡ್ತಾನೆ ಅವನಂತೂ. ಸದ್ಯ ನೀನು ನೋಡ್ಕೊತೀನಿ ಅಂತ ಹೇಳ್ತಿದ್ದೀಗಲ್ಲ, ಆಯಿತು. ಇನ್ನೇನು ಸಂಬಳ ಕೊಡೋದಿನ ಬ್ಯಾರೆ ನಿನಗೆ. ಶಾನೆ ರಜೆ ಹಾಕ್ಬಿಟ್ರೆ ಇವತ್ತಿನ ಸಂಬಳನೂ ಕಟ್ ಮಾಡಾಕ್ಬಿಡ್ತಾರೆ. ಸುಮ್ಮನೆ ಯಾಕೆ ದುಡ್ಡೆಲ್ಲ ಕಟ್ ಮಾಡಿಸ್ಬೇಕು? ಈಗಲಿಂದ ಎಲ್ಲ ಕೂಡಿಕೊಂಡ್ರೆ ತಾನೇ ಮುಂದಕ್ಕಾಗೋದು. ಹೌದು ಹೌದು, ಅದು ನಿಜನೇ. ನೀವು ಹೋಗಿ, ಪರವಾಗಿಲ್ಲ, ನಾನು ನೋಡ್ಕೊತೀನಿ. ನಾನು ಎಗ್ ರೈಸ್ ಅಂಗಡಿ ತಕ್ಕ ಹೋಗ್ಬೇಕು. ನನ್ನ ಮಗಂಗೆ ಹೊಸಿ ಹೇಳ್ಬಿಟ್ಟು ಹೋಯ್ತೀನಿ. ನನ್ನ ಮಗಂಗೆ ಹಿಂಗಿರಪ್ಪ, ಜಗಳ ಮಾಡ್ಕೋಬೇಡ ಅಂತ ಹೊಸಿ ಹೇಳಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವನು ಅರ್ಥ ಮಾಡ್ಕೊಂಡು ಸುಮ್ಮನೆ ಆಯ್ತಾನೆ. ನಾನು ನೋಡ್ಕೊತಿರ್ತಾನೆ. ನೀವು ಹೋಗ್ಬಿಟ್ಟು ಬನ್ನಿ. ನೀವು ತಲೆ ಕೆಡ್ಸ್ಕೊಬೇಡ, ಹೋಗ್ಬಿಟ್ಟು ಬನ್ನಿ. ನಾನು ನೋಡ್ಕೊತೀನಿ. ನನ್ನ ಮಗ ಬೆಳಗ್ಗೆಯಿಂದ ಒಂದು ಇಡ್ಲಿ ಅಷ್ಟೇ ತಿಂದಿರೋದು. ಹೊಸಿ ಅವ್ನಿಗೆ ಏನಾರ ಒಂಚೂರು ಹಾಲು ಪಾಲು ಎಲ್ಲ ಕುಡಿಸ್ಬಿಡು. ಸರಿ ಸರಿ, ಆಯ್ತು ಆಯ್ತು. ಹಬ್ಬ, ಇವಾಗ ಹೊಸಿ ಸಮಾಧಾನ ಆಯಿತು. ಊರ್ ಜನ ಲಕ್ಷ ಮಾತಾಡ್ತಾರೆ, ಲಕ್ಷ ಮಾತಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ಕೊಳಕ್ಕಾಯ್ತದ? ಜನ ಏನಾರ ಮಾತಾಡಲಿ, ನಾವು ಕರೆಕ್ಟಾಗಿದ್ದೀವ, ನಾವು ಸರಿಯಾಗಿದ್ದೀವ, ಅಷ್ಟೇನೇ ಸಾಕು. ಜನರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡು ಜನರ ಬಗ್ಗೆ ಚಿಂತೆ ಮಾಡೋ ಅಂಥದ್ದು ನಮ್ಗೇನೈತೆ? ಜನರನ್ನ ಉಗುತ್ತು ಬಿಸಾಕ್ ಸೈಡ್ಗೆ ಹಾಕಿದ್ರೇನೇ ನಮ್ಮ ಜೀವನ ನಡೆಯೋದು. ಯಪ್ಪ, ಇನ್ಮೇಲೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಕೆಡ್ದಾಗ ಮಾತಾಡ್ಲಿ ಬಿಡು. ಅವ್ರೇನು ಬಂದ್ಬಿಟ್ಟು ನನಗೆ ಉಣ್ಣಕ್ಕೆ ಇಕ್ತಾರ, ತಿನ್ನಕ್ಕೆ ಇಕ್ತಾರ, ಬಟ್ಟೆ ಕೊಡಿಸ್ತಾರ. ಇನ್ಮೇಲೆ ಯಾವಳ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ನಾನು.